ಎಲ್ಲರಿಗೂ ನಮಸ್ಕಾರ. ಇನ್ನೇನು ಮಳೆಗಾಲ ಬಂತು ಹತ್ರಕ್ಕೆ. ಈ ಮಳೆಗಾಲದಾಗ ಏನಾರ ತಿನ್ನಬೇಕು ಅಂತ ಅನ್ನಿಸ್ತಿರ್ತೈತಿ ಎಲ್ಲರಿಗೂ. ಹೀಗಾಗಿ ನಾನು ಇವತ್ತು ಬೋಂಡ ಮಾಡಿ ತೋರ್ಸಕತ್ತೀನಿ. ಇವು ನಿಮ್ಗೆ ಗೊತ್ತಿರ್ಬೋದು, ಮೈಸೂರು ಬಜ್ಜಿ ಅಂತಾರೆ, ಮೈಸೂರು ಬೋಂಡ ಅಂತಾರೆ. ಆ ರೆಸಿಪಿ ಒಂದು ನಾನು ಇವತ್ತು ತೋರಿಸ್ತಾ ಇದ್ದೀನಿ, ನಾವು ಯಾವ ಥರ ಮಾಡ್ತೀವಿ ಅಂಥೇಳಿ. ಇದನ್ನು ಅಳತೆ ಪ್ರಕಾರ ಮಾಡಿಕೊಡ್ರಿ. ನೀವು 2 ಕಪ್ಪು ಮೈದಾ ಹಿಟ್ಟು ತೊಗೊಂಡ್ರೆ 1 ಕಪ್ಪು ಮೊಸರು ತೊಗೊಳ್ರಿ. ಸ್ವಲ್ಪ ಹುಳಿ ಬರೋಂತಹ ಮೊಸರು ಇದ್ರೆ ಟೇಸ್ಟ್ ಚಲೋ ಬರ್ತೈತಿ. ನಾನೀಗ ಒಂದು ಬಟ್ಲಿಗೆ ನಾನು ಮೊಸರು ಹಾಕ್ಕೊಂಡೀನಿ 1 ಕಪ್ಪು. ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಹೊಂಟೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಎಲ್ಲನೂ ಹಾಕ್ಕೊಂಡ್ರಿ ಅಂದರೆ ಗಂಟು ಆಗುತ್ತಾ, ಕಲಿಸ್ಲಿಕ್ಕೆ ಕಷ್ಟ ಆಗ್ತೈತಿ. ಹೀಗಾಗಿ ಸ್ವಲ್ಪ ಹಾಕ್ಕೊಂತ ಈ ಥರ ನಾವು ನೋಡ್ಬೋದು. ನಾನು ಕಲಿಸ್ತಾ ಇದೆನಲ್ಲ, ಈ ಥರ ಕಲಿಸ್ತಾ ಹೋಗಬೇಕು. ಮತ್ತು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಕರೆಕ್ಟಾಗಿ 1 ಕಪ್ಪು ಮೊಸರಿಗೆ 2 ಕಪ್ಪು ಮೈದಾ ಹಿಟ್ಟು ಕರೆಕ್ಟ್ ಆಗ್ತೈತಿ. ನೀವು ಯಾವ್ದಾರ ಅಳತೆ ತೊಗೊಳ್ರಿ, ಇದು ಮೆಜರ್ಮೆಂಟ್ ತೊಗೊಳ್ರಿ. ಮತ್ತು ನೀರು ಒಟ್ಟ ಮುಟ್ಟಿಸ್ಬೇಡ್ರಿ, ಬರೀ ಮೊಸರೊಳಗನೆ ಇದನ್ನು ಮಾಡಬೇಕು. ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಕೆಲವೊಂದು ರೆಸಿಪಿಗಳನ್ನ ನಾನು ಮಾಡಿ ತೋರಿಸಿದ್ದೀನಿ, ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಅಂತ ಹೇಳ್ತೀನಿ. ನೋಡಿರಿ, ಈಗ ಮತ್ತೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ರಿ, ಒಮ್ಗೆ ಹಾಕ್ಕೊಳ್ಬೇಡ್ರಿ, ಕಲ್ಸೋಕ್ಕಾಗೋದಿಲ್ಲ ಸರಿತ್ನಾಗೆ. ಅದಕ್ಕೆ ಈಗ ಮತ್ತೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ನೋಡ್ಬೋದು, ಮಕ್ಕಳಿಗೆ ಏನಾರ ಬೇಕು ಅಂತಾರೆ ಡೈಲಿ ಎಣ್ಣೆ ಒಳಗೆ ಕರಿದಂಥ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಯಾವಾಗಾದರೂ ಒಂದು ಸಾರಿ ಮಾಡಿಕೊಂಡ್ರೆ ಓಕೆ. ಡೈಲಿ ಏನು ಎಣ್ಣೆದು ಮಕ್ಕಳಿಗೆ ಕೊಡಬಾರ್ದು, ಮತ್ತು ದೊಡ್ಡವರು ತಿನ್ನಬಾರ್ದು, ನಿಮ್ಗೆ ಗೊತ್ತಿರೋದೈತಿ. ಹೀಗಾಗಿ ಈ ಮಳೆಗಾಲದಾಗ ನಮಗೆ ಬಿಸಿ ಬಿಸಿದು ಬೋಂಡ ಬಜ್ಜಿ ತಿನ್ನಬೇಕು ಅನ್ನೋ ಆಸೆ ಇರ್ತೈತಿ. ಈ ಟೈಮ್ನಾಗ ನೀವು ಮಾಡಿಕೊಂಡು ತಿನ್ಬೋದು. ಈಗ ಕೈಯಿಂದ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ನಾವು ಹಂಗೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಉಳಿದಿದ್ದು ಸಾಮಗ್ರಿಗಳನ್ನು ಹಾಕ್ಕೋಬೇಕು. ಅಂದರೆ ಕರಿಬೇವು ಆಗಲಿ, ಕೊಬ್ಬರಿ ಆಗಲಿ, ಮತ್ತು ಸೋಡಾ, ಉಪ್ಪು ಇದನ್ನು ಸೇರಿಸ್ಬೇಕು. ನೋಡ್ಬೋದು, ನಾನೀಗ ಅರ್ಧ ಗಂಟೆ ಬಿಟ್ಟು ನಾನೀಗ ಮಾಡ್ತಾಯಿದ್ದೆ. ಹೀಗಾಗಿ ಇದನ್ನು ಸೇರಿಸ್ಕೊಳಕತ್ತೀನಿ. ಸಣ್ಣಗೆ ಹೆಚ್ಚಿರೋದ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಸ್ವಲ್ಪ ಸೋಡಾ ಹಾಕ್ಕೋಬೇಕು, ಭಾಳ ಬೇಡ, ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚಲೋತ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆಗಬೇಕು ಹಿಟ್ಟೊಳಗೆ, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ನೋಡಕತ್ತೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಆಲ್ ಅನ್ನೋ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋಸು ನೀವು ನೋಡ್ಬೋದು. ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡೆ ನಾನೀಗ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ಸ್ವಲ್ಪ ಸೋಡಾ, ಅದು ಕ್ಲಿಪ್ಪು ಹೋಗೈತದ, ವಿಡಿಯೋ ಕ್ಲಿಪ್ಪು. ಹೀಗಾಗಿ ನಾನು ಹೇಳ್ತಾ ಇರೋದು ಸೋಡಾ ಸ್ವಲ್ಪ, ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೋಡಿರಿ, ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಚಲೋತ್ನಾಗಿ ಎಣ್ಣೆ ಕಾದೈತಿ. ಈಗ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿದೆ ಎಣ್ಣೆ ಕಾದತಿಲ್ಲ ಅಂಥೇಳಿ. ಈಗ ನೀರೊಳಗೆ ಕೈ ಎದ್ದು ಎಷ್ಟು ಸೈಜ್ ಬೇಕು ನಿಮಗೆ, ಯಾವ ಸೈಜ್ ಬೇಕೊಳಗೆ ನೀವು ಮಾಡ್ಕೋಬೋದು. ಸ್ವಲ್ಪ ಈ ಥರ ನಾವು ಎಣ್ಣೆ ಕಾದಾಗ ಬಿಡಬೇಕು. ಇದನ್ನ ಭಾಳ ಮಸ್ತ್ ಆಗ್ತಾವೆ. ಒಂದು ಸಾರಿ ಮಾಡಿಕೊಂಡು ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸೊಬ್ರು ಏನಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು, ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ. ಇವನ್ನ ಆಗ ನೀವು ಹೊಳ್ಳಿಸಿ ಹಾಕಬೇಡ್ರಿ. ಈ ಥರ ನೀವು ಬಿಟ್ಟು ಸ್ವಲ್ಪ ಹೊತ್ತಾಗಿಂದ ಇದನ್ನ ಹೊಳ್ಳಿಸಿ ಹಾಕಬೇಕಾಗುತ್ತಾ. ಈಗ ನೋಡಿರಿ, ಸ್ವಲ್ಪ ಕೆಂಪಾದ ತಕ್ಷಣ ಈ ಥರ ತಿರುವಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಚಲೋತ್ನಾಗಿ. ಇದನ್ನು ನಾವು ಕೊಬ್ಬರಿ ಚಟ್ನಿ ಮಾಡೀವಿ, ಕೊಬ್ಬರಿ ಚಟ್ನಿ ಜೋಡಿ ಸರ್ವ್ ಮಾಡಿರಿ, ಭಾಳ ಮಸ್ತ್ ಇರ್ತಾವೆ. ಬಿಸಿ ಬಿಸಿ ಬೋಂಡ ಈ ಮಳೆಗಾಲದಾಗ ಟೀ ಜೊತೆ ಸಖತ್ತಾಗಿರ್ತೈತಿ. ಇದೇ ಥರನ ನಾವು ಎಲ್ಲನೂ ಮಾಡ್ಕೊತ ಹೋಗ್ಬೇಕಷ್ಟ. ಈಗ ನೋಡಿರಿ, ಈಗ ಆಗ್ಯಾವ ಇವು. ಈಗ ಇನ್ನೊಂದು ಸ್ವಲ್ಪ ಕಲರ್ ಬರಲಿ. ಇನ್ನೊಂದು ಸ್ವಲ್ಪ ಕಲರ್ ಬಂದ ತಕ್ಷಣ ನಾವು ಸರ್ವ್ ಮಾಡ್ಬೋದು. ಈಗ ರೆಡಿ ಆದವು ಮೈಸೂರು ಬೋಂಡ.
ನೋಡಿರಿ ಕಲರು ಎಷ್ಟು ಮಸ್ತಾಗ್ಯಾವು, ರುಚಿನೂ ಅಷ್ಟೇ ಸಖತ್ತಾಗಿರ್ತವೆ. ನೋಡಿರಿ ಇದನ್ನು ಬಿಸಿ ಬಿಸಿದ ತಿನ್ನಬೇಕು, ಆರಿದ ಮೇಲೆ ಚೆನ್ನಾಗಿರೋದಿಲ್ಲ. ಬಿಸಿ ಬಿಸಿ ಬೋಂಡಾನ ಆಗ ಕೊಬ್ಬರಿ ಚಟ್ನಿ ಜೋಡಿ ತಿನ್ನಿರಿ, ಆರಿದ ಮೇಲೆ ತಿನ್ನಕ್ಕೆ ಹೋಗ್ಬೇಡ್ರಿ. ನೋಡಿದ್ರಲ್ಲ ನಮ್ಮ ಮೈಸೂರು ಬೋಂಡ, ರುಚಿಯಾದ ಮೈಸೂರು ಬೋಂಡ ಒಂದು ಸಾರಿ ಮಾಡ್ಕೊಂಡು ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.